ಬಿಮ್ಸ್ ಆಸ್ಪತ್ರೆಯಲ್ಲಿ ಲಂಚಾವತಾರಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಲಂಚಾವತಾರ. ಲಂಚ ಪ್ರಕರಣದಲ್ಲಿ ಅಧಿಕಾರಿಗಳ ಹೆಸರು. 20,000ಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕ್ತಾರಾ ಮೇಲಾಧಿಕಾರಿಗಳು? ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಲಂಚಾವತಾರ ಪ್ರಕರಣ ಕೇಳಿಬಂದಿದೆ. ಲಂಚ ಪ್ರಕರಣದಲ್ಲಿ ಅಧಿಕಾರಿಗಳ ಹೆಸರು ಕೇಳಿಬಂದಿದೆ. 20,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕ್ತಾರಾ ಮೇಲಾಧಿಕಾರಿಗಳು ಅಂತ ಕೂಡ ನೋಡ್ಬೇಕಾಗಿದೆ. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಲಂಚ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು, ವೈದ್ಯಕೀಯ ಬಿಲ್ ಮರುಪಾವತಿಗಾಗಿ ಲಂಚ ಪಡೆದ ಆರೋಪದ ಮೇಲೆ ಅಧಿಕಾರಿಯೊಬ್ಬರು ಸಿಕ್ಕಿಬಿದ್ದಿದ್ದಾರೆ. ಈ ಸಂಬಂಧ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರನ್ನ ತನಿಖೆಗೆ ಆದೇಶಿಸಿದ್ದಾರೆ. ಆರೋಪಿತ ಅಧಿಕಾರಿಯು ವೈದ್ಯಕೀಯ ಬಿಲ್ ಮರುಪಾವತಿಗಾಗಿ ಅರ್ಜಿದಾರರಿಂದ 20,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಪೈಕಿ ಮೊದಲು 7,000 ರೂಪಾಯಿಗಳನ್ನ ಪಡೆದಿದ್ದಾರೆ. ಅದರಲ್ಲಿ 2,000 ರೂಪಾಯಿಗಳನ್ನ ಇಟ್ಟುಕೊಂಡು ಉಳಿದ 5,000 ರೂಪಾಯಿಗಳನ್ನ ತಮ್ಮ ಮೇಲಾಧಿಕಾರಿಗೆ ನೀಡಿದ್ದಾಗಿ ವಿಚಾರಣೆ ವೇಳೆ ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಜಗದೀಶ್ ಗಾಡಿಗಿ ಅವರ ಹೆಸರು ಕೂಡ ಕೇಳಿಬಂದಿದೆ. ತನಿಖಾ ವರದಿಯ ನಂತರ ಹೆಚ್ಚಿನ ಮಾಹಿತಿಗಳು ಕೂಡ ಲಭ್ಯ ಆಗಬೇಕಾಗಿದೆ. ಪ್ರಭಾರಿ ನಿರ್ದೇಶಕರಾದ RJ ವಿವೇಕ್ ಅವರು ಆರೋಪಿತ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಅವರು ತಗೊಂಡವ್ರು ಹೇಳ್ತಾ ಇದ್ದಾರೆ ಸರ್, ತಾವು ಇದರಲ್ಲಿ ನಾವು ಅಷ್ಟೇ ತಗೊಂಡು ಇಟ್ಕೊಳ್ಳಂಗಿಲ್ಲ. ಸರ್ದು ಪಾಲ ಇರುತ್ತೆ, ಸರ್ ಪಾಲ ನಾವು ಅವತ್ತು ಕೊಟ್ಬಿಡ್ತೀವಿ. ಅದನ್ನು ಒಂದು ಫೈಲಿಗೆ ಇಷ್ಟು ಅಂತೇಳಿ ಏನು ತೊಗೊಂಡಿರ್ತೀವಿ ಅದನ್ನು ಅವ್ರಿಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ಕೊಡ್ತೀವಿ. ಅದು ಕೇಳಿಲ್ಲ ನಾ ಏನಿದೆ ನೋಡ್ಬಿಟ್ಟು ನೋಡುತ್ತಾ ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ಹೇಳ್ತೀವಿ. ಎಷ್ಟು ಹೊತ್ತು ನೋಟ್ ಎಕ್ಸ್ಪೆಕ್ಟ್ ಕೆಲವೊಂದು ಇರುತ್ತಲ್ಲ, ಕೆಲವೊಂದು ಅವ್ರಿಗೆ ಸಹಾಯ ತಿಳಿಸ್ಕೊಂಡಿರ್ತಂದ್ರೆ ಈ ಥರ ಬಿಲ್ಗಳನ್ನ ನಾವು ಇದನ್ನು ಮಾಡ್ಕೊಂಬ ಅಂತ ಹೇಳ್ತೀವಿ ಅಷ್ಟೇ. ಈ ಹಿಂದೆ ಕೂಡ ತಮ್ಮ ಗಮನಕ್ಕೆ ಇತ್ತು ಸರ್, ಇದು ಈ ಥರ ನಡೀತಾರೆ. ಯಾಕೆ ತಾವು ಆ್ಯಕ್ಷನ್ ತೊಗೊಳ್ಳಿಲ್ಲ, ಅವ್ರ ಮೇಲೆ ಯಾಕೆ ಕ್ರಮ ವಹಿಸಲಿಲ್ಲ ಅಂತ? ನಾವು ಓರ್ಲಿ ವಾರ್ನ್ ಮಾಡಿದೆ. ಯೂಶ್ವಲಿ ಸಡನ್ ಆಗಿದ್ದಲ್ಲ ಒಂದು 2 ಸಲ ವಾರ್ನ್ ಮಾಡಿದ್ದೆ. ಅವ್ರಿಗೆ ಈ ಥರ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಡೋಂಟ್ ಎಕ್ಸ್ಪೆಕ್ಟು. ಅವ್ರು ಬಂದಾಗ ನಾನು ಪ್ರಯಾರಿಟಿ ಬೇಸ್, ಈಗ ಫಸ್ಟ್ ಬೇಕಾದ್ರೆ ಫಸ್ಟ್ ಬೇಸಿಸ್ ಯಾರು ಸಬ್ಮಿಟ್ ಮಾಡಿರ್ತಾರೆ ಅದು ವಿದಿನ್ 15 days 3 weeks ಟೈಮಲ್ಲಿ ತೊಗೊಂಡ್ಬರಿ, ಅದು ಲಿಸ್ಟ್ ಮಾಡ್ಕೊಂಡ್ಬರಿ ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿ ವಾರ್ನ್ ಮಾಡಿದ್ದೆ. ಈಗ ಲಿಸ್ಟ್ ಮಾಡ್ಕೊಡ್ರಿ, ಈಗ ಫಸ್ಟ್ ಈಗ ಅಪ್ಲಿಕೇಶನ್ ಕೊಟ್ಟರು, ಈ ಡೇಟ್ಗೆ ಅಪ್ಲಿಕೇಶನ್ ಕೊಟ್ಟರು, ಅದು ವಿದಿನ್ 15 days ಅದು ನೀವು ಅದು ಮಾಡ್ಕೊಂಡ್ಬರ್ಬೇಕು. ಮತ್ತು ನನ್ನ ಗಮನಕ್ಕೆ ತರಬೇಕು. ಏನಾದರೂ ಅವ್ರಿಗೆ ಏನಾದರೂ ಅದರಲ್ಲಿ ಡೆಫಿಸಿಟ್ ಇತ್ತಂದರೆ ಏನಾದರೂ ಅವ್ರು ತಂದಿರ್ಲಿಕ್ಕಂದರೆ ಇದು ಮಾಡ್ಕೊಳ್ಳಿ, ಲಿಸ್ಟ್ ತೊಗೊಂಡು ಅಂತ ಹೇಳಿದೆ. ನಾನು ಕೃಷ್ಣಾಗೆ ವಾರ್ನ್ ಮಾಡಿ ಹೇಳಿದೆ. ಬಟ್ ಈ ಫಸ್ಟ್ 1-2 ಸಲ ವಾರ್ನ್ ಮಾಡಿದ್ದೆ. ಕೃಷ್ಣ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತ ನಾಗನಗೌಡ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ ಪಾಟೀಲ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಂಗೀತ, ಏನು ಬೆಳಗಾವಿಯಲ್ಲಿ ಲಂಚಾವತಾರದ ಬಗ್ಗೆ ಈ ಹಿಂದೆ ಕೂಡ ಹಲವಾರು ವರದಿಗಳು ಪ್ರಸಾರ ಆಗಿದ್ದು ಕೂಡ ಈಗ ನೋಡಿರ್ಬೋದು. ಹಾಗೇನೆ ಏನು ನಿನ್ನೆ ಅಂದ್ರೆ 2 ವರ್ಷದ ಹಿಂದೆ ಕೂಡ ಏನು ಒಂದು ಲಂಚಾವತಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಂಚಾವತಾರ ಕೂಡ ನಡೆದಿರುವಂತದ್ದು. ಈಗ ಅದಕ್ಕೆ ಪೂರಕವಾದಂತ ದಾಖಲೆಗಳು ಕೂಡ ಏನು ಬೆಳಗಾವಿಯ ಬಿಮ್ಸ್ ವಿರುದ್ಧ ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಅಲ್ಲಿ ಸರ್ಕಾರಿ ವೈದ್ಯರು ಕೂಡ ಲಂಚಕ್ಕೆ ಬೇಡಿಕೆ ಇಡುವಂತ ಕೆಲಸ ಕೂಡ ಪಡೆಯುವಂತ ಕೂಡ ಕೆಲಸ ಮಾಡಿರುವಂತದ್ದು. ಹಾಗಾಗಿ ಈಗ ಏನು ಗಂಭೀರ ಆರೋಪ ಮಾಡಿರುವಂತದ್ದು ಏನು ಡಿಸ್ಟ್ರಿಕ್ಟ್ ಸರ್ಜನ್ ಆದಂತ ಜಗದೀಶ್ ಗಾಣಿಗೆ ಅವರ ಸಮ್ಮುಖದಲ್ಲಿ ಅಂದ್ರೆ ಅವರ ನೇತೃತ್ವದಲ್ಲೇ ಕೆಲ ವರ್ಗದ ಅಧಿಕಾರಿಗಳು ಅಂದ್ರೆ ಕೆಳವರ್ಗದ ಅಧಿಕಾರಿಗಳು ಕೂಡ ಲಂಚವನ್ನ ಸ್ವೀಕಾರ ಮಾಡಿ ಏನು ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಅವ್ರಿಗೆ ಪರ್ಸೆಂಟೇಜ್ ಅನ್ನ ಕೊಡುವುದ್ರ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಅಥವಾ ಅದು ಇಲ್ವಾ?
ಸುರೇಖ, ಈಗ ನಿನ್ನೆ ಅಷ್ಟೇ ಕೂಡ ನಾವು ನಿರ್ದೇಶಕರು ಕೂಡ ಏನು ಪ್ರಭಾವಿ ನಿರ್ದೇಶಕರು ಏನಿದ್ದಾರೆ ಅವ್ರಿಗೂ ಕೂಡ ಈ ಪ್ರಕರಣದ ಬಗ್ಗೆ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಹಾಗೆ ಅವರು ಇಲ್ಲ ಏನು ಕೃಷ್ಣ ಅನ್ನೋರು ಏನಿದ್ದಾರೆ ದುಡ್ಡನ್ನ ತೆಗೆದುಕೊಂಡಿದ್ರು ಅವ್ರ ಮೇಲೆ ಈಗ ನಾವು ಏನು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತೀವಿ, ಹಾಗೆ ಅವ್ರನ್ನ ಕೆಲಸದಿಂದ ವಜಾ ಮಾಡ್ತೀವಿ. ಎನ್ಕ್ವೈರಿ ಹಂತದಲ್ಲಿ ನಾವು ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಮುಂದಿನ ಹಂತವನ್ನ ನಾವು ನೋಡ್ತೀವಿ ಅನ್ನೋದು ಹೇಳಿರುವಂತದ್ದು. ನಮ್ಮ ಇರೋದು ಪ್ರಶ್ನೆ ಏನಂತಂದ್ರೆ ಅವರಿಗೆ ಅಂದ್ರೆ ಅವರಿಗೆ ಪ್ರೇರೇಪಣೆ ಕೊಟ್ಟಂತ ಏನು ಡಿಸ್ಟ್ರಿಕ್ಟ್ ಸರ್ಜರಿ ಅವರು ಇದ್ದಾರೆ, ಆ ಸರ್ಜನ್ ಅವ್ರಿಗೂ ಕೂಡ ಈಗ ಈ ಇದರಲ್ಲಿ ಅವ್ರಿಗೂ ಕೂಡ ನೋಟಿಸ್ ಜಾರಿ ಮಾಡ್ಬೇಕಾಗತ್ತೆ, ಅವ್ರಿಗೂ ಕೂಡ ಕೆಲಸದಿಂದ ಈಗ ಕೆಳಗಿಳಿಸ್ಬೇಕಾಗತ್ತೆ. ಆ ಹಂತದಲ್ಲಿ ಮಾಡುವಂತ ಕೆಲಸ ಕೂಡ ಈಗ ಮೇಲಧಿಕಾರಿಗಳು ಮಾಡ್ಬೇಕಾಗತ್ತೆ. ಇದನ್ನೆಲ್ಲವನ್ನೂ ಬಿಟ್ಟು ಏನೋ ಪಾಪ ಅವನು ಸಿಕ್ಕಂತ ಏನೀಗ ಕೆಲವರ್ಗದ ಅಧಿಕಾರಿ ಏನಿದ್ದಾನೆ ಅವನು ಅಷ್ಟೇನೆ ಈಗ ಇವರು ಕೆಲಸದಿಂದ ತೆಗೆಯುವಂತದ್ದು ಹಾಗೂ ಎನ್ಕ್ವೈರಿ ಮಾಡುವಂತ ಕೆಲಸ ಮಾಡಿದ್ರೆ ಅವರಿಗೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತ ಏನು ಡಿಸ್ಟ್ರಿಕ್ಟ್ ಸರ್ಜರಿ ಏನಿದ್ದಾರೆ ಅವ್ರ ಮೇಲೆ ಕೂಡ ಯಾವಾಗ ಕ್ರಮವನ್ನು ವಹಿಸ್ತೀರಿ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ನಾವು ಏನ್ ಹೇಳುದಂತಂದ್ರೆ ಏನು ಅದಕ್ಕೆ ಪೂರಕ, ಯಾಕಂದ್ರೆ ಡಿಸ್ಟ್ರಿಕ್ಟ್ ಸರ್ಜರಿ ಅಧಿಕೃತದಲ್ಲಿ ಅವರು ಅಂದ್ರೆ ಅಧಿಕೃತವಾಗಿ ಅವರ ಕೈ ಕೆಳಗಡೆ ಕೆಲಸ ಮಾಡುವಂತ ಸಿಬ್ಬಂದಿಯವರು ಏನೇ ತಪ್ಪುಗಳನ್ನ ಅಥವಾ ಸರಿ ಮಾಡಿರೋದು ಕಂಡು ಬಂದ್ರೆ ಅವರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಆಗಿರ್ಬೋದು, ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವುದು ಪ್ರಮುಖವಾಗಿ ಕೆಲಸ ಆಗಿರುತ್ತೆ. ಹಾಗಾಗಿ ಇದುವರೆಗೂ ಕೂಡ ಇಂಥ ಪ್ರಕರಣದ ಬಗ್ಗೆ ಅಂದ್ರೆ ಲಂಚವನ್ನ ಸ್ವೀಕಾರ ಮಾಡ್ತಾರ ಅಂತ ಹೇಳಿ ಅವ್ರಿಗೂ ಗಮನಕ್ಕಿದ್ರು ಕೂಡ ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಳ್ಳದೆ ಸುಮ್ನೆ ಕೂತಿರೋದು ಕೂಡ ಈಗ ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಹಾಗಾಗಿ ಆ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರ ಮೇಲೂ ಕೂಡ ಈಗ ತನಿಖೆ ಆಗಿ ಅವ್ರನ್ನೂ ಕೂಡ ಈಗ ತನಿಖಾ ಹಂತದಲ್ಲಿ ಅವ್ರನ್ನೂ ಕೂಡ ಒಂದು ಕೆಲಸದಿಂದ ವಜಾಗೊಳಿಸಿ ಏನು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಹೀಗಾಗಿ ಎಲ್ಲ ಕೂಡ ಹೇಳುವಂತದ್ದು ಏನಂತಂದ್ರೆ ಡಿಸ್ಟ್ರಿಕ್ಟ್ ಸರ್ಜರಿ ಅವ್ರ ಮೇಲೂ ಕೂಡ ತನಿಖಾ ಹಂತದಲ್ಲಿ ತನಿಖೆಯನ್ನ ಮಾಡಿ ಮುಂದಿನ ಹಂತದಲ್ಲಿ ಏನಾದ್ರೂ ಕ್ರಮವನ್ನ ಜರುಗಿಸಿದಾಗ ಮಾತ್ರ ಭೀಮ್ಸ್ ಆಸ್ಪತ್ರೆಯಲ್ಲಿ ಲಂಚ ಒತ್ತಡವನ್ನ ಮುಕ್ತಿಗೊಳಿಸಬೇಕಂತೇಳಿ ಈಗ ಸಾರ್ವಜನಿಕರಲ್ಲಿ ಆಗ್ರಹವಂತ ಆಗ್ತಾ ಇರುವಂತದ್ದು. ಸುರೇಖಾ. ಎಸ್ ನಾಗನಗೌಡ, ಧನ್ಯವಾದ. ಕೇಳಿದ ಒಪ್ಕೊಟ್ಟಿರ ಮತ್ತೆ ಅದ್ರಾಗ ಯಾರ್ಯಾರು ಕೊಡ್ತಿದ್ರು ಇದ್ದಂತ ಹೇಳ್ಬಿಟ್ಟು ನಾ ಏನಿಲ್ಲ ಅದು ಏನು ಇದ್ದಿದ್ದು ಅದನ್ನೇ ಕೇಳಿದ್ರೆ ಏನು ಇದ್ದಿದ್ದು ಹೇಳ್ರಿ ನಮಗಂತೇಳಿ. ಅದೇ ಅವ್ರು ಬಿಲ್ ಸಬ್ಮಿಷನ್ ಮಾಡಿದ್ರು, ನಾವು ಕೇಳಿದ್ವಿ. ಅವ್ರಾಗಿ ನಾವು ಕೇಳಿದ್ದಿನ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಕೇಳಿದ ಒಪ್ಕೊಟ್ಟಿರ ಮತ್ತೆ ಅದ್ರಾಗ ಯಾರ್ಯಾರು ಕೊಡ್ತಿದ್ರಿ? ನೀವು ಅಷ್ಟೇ ಇಟ್ಕೊತಿದ್ರು ಮತ್ತೆ ಯಾರಿಗೆ ಸಾಹೇಬರಿಗೆ ಅದು ಕೊಡ್ತಿದ್ರು, ನಿಮ್ಮ ಪಾಲ್ ಅಷ್ಟೇನು? ಯಾಕಂದ್ರೆ ಈಗ ಅವ್ರು ಕೇಳ್ತಾರೋ ನೀವು ತಗೋತೀರಿ, ಓಕೆ ಒಪ್ಕೊಳ್ಳೋಣ, ಬಟ್ ನೀವು ಅಷ್ಟೇ. ಎಸ್, ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನಿದೆ ಲಂಚದ ಜಾಲ ಬಯಲಾಗಿದೆ. ರೋಗಿಗಳ ಬಿಲ್ ಪಾವತಿ ಮಾಡಿಕೊಡಲು ಅಧಿಕಾರಿಗಳು ಹಣದ ಬೇಡಿಕೆ ಇಟ್ಟಿರೋ ವಿಷಯ ಬೆಳಕಿಗೆ ಬಂದಿದೆ. ಅಂದ್ರೆ ಕೇವಲ 7,000 ರೂಪಾಯಿಗಾಗಿ ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಅಂದ್ರೆ 20,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಅಂದ್ರೆ ಲಂಚ ಪಡೆದ ಅಧಿಕಾರಿ ಕೃಷ್ಣ ಏನಿದ್ದಾರೆ ಅವರ ಮೇಲಧಿಕಾರಿಯಾದಂತ ಡಿಸ್ಟ್ರಿಕ್ಟ್ ಸರ್ಜನ್ ಜಗದೀಶ್ ಗಾಣಿಗ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಅವ್ರಿಗೂ ಈ ವಿಷಯ ತಿಳಿದಿದೆ, ಅವರ ಗಮನಕ್ಕೂ ಈ ವಿಚಾರ ಬಂದಿದೆ, ಅದರಿಂದ ನಾವು ಈ ರೀತಿ ಆಗಿದೆ ಅನ್ನೋ ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅಂದ್ರೆ ಈ ವಿಚಾರ ಸ್ಪಷ್ಟವಾಗಿ ಮೇಲಾಧಿಕಾರಿಗಳ ಗಮನಕ್ಕಿದ್ರು ಕೂಡ ಅವರು ಕ್ಯಾರೆ ಅಂತ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆಡಿಯೋ ಕೂಡ ಇಲ್ಲಿ ಇದೆ. ಆ ವಿಜುವಲ್ಸ್ ಏನಿದೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಅಧಿಕಾರಿಗಳು ಸ್ವತಃ ಅವರೇ ಹೇಳ್ತಿದ್ದಾರೆ. ಆಡಿಯೋ ಕೂಡ ಅಲ್ಲಿದೆ. ಏನು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆಡಿಯೋ ಕೂಡ ಈಗ ನೀವು ಕೇಳ್ತಾ ಇರೋಂಥದ್ದು. ತಂಡಿದವರು ಕೇಸ್ ಏನು ಸರ್, ನಾವು ಈಗ ರೀ ಸರ್ ನಾವು ನಮ್ಗೆ ಹಿಂಸೆ ದರ್ಶನ ಮಾಡ್ತಿರ್ಲಿಲ್ಲ. ಅದು ಇತ್ತಿತ್ತಾಗಿ ಸ್ವಲ್ಪ ಅದರ್ಸ್ ಮಾಡ್ತಿದ್ವಿ. ಒಟ್ಟೆ ರೀ ಇನ್ನೊಬ್ರದಲ್ಲಿ ನಮ್ಮದು ಇನ್ನೊಂದು ಜಡ್ಬಿಯಾಗಿ ನಾವು ಮಿಷನ್ ಮಾಡ್ತೀವಿ. ನಾವು ಹೋಗಿ ತಂದು ಜಗತ್ತಿಗೂ ಅದನ್ನೇ ತಲುಪು ಮಾಡ್ತಾರೆ. ನಾವು ಏನಾದ್ರು ತಗೊಂಡ್ರಿ ನಾನು ಯಾವಾಗಾರ ಮಾಡೋಣ ಇಷ್ಟೇ ಅಂತ ನಾವು ರೆಗ್ಯುಲರ್ ಇರ್ತೀವಿ. ನಮ್ಗೆಲ್ಲ ನೋಡ್ರಿ ಅಲ್ಲ, ನೀವು ಅದನ್ನ ಹೋಗಲ್ಲ ನಮ್ಗೆ ಹಿಂಗೆ ಅಧಿಕಾರಿ ನಿಮ್ಮ ಮೇಲಧಿಕಾರಿ ಯಾರು? ಹೆಂಗೆ ಸರ್ ಅವ್ರಿಗೆ ಹೇಳ್ಬೇಕು ಸರ್? ಅವ್ರ ಹೆಸರು ಹೆಂಗೆ ಹೇಳ್ಬೇಕು ಸರ್? ಅಲ್ಲ, ಯಾರು ಅಂದಿರಲ್ಲ ಈಗ BSc ಸರ್ಜನ್ ರೀ. ಅವ್ರಿಗೂ ಕೊಡ್ತಿದ್ರಲ್ಲ, ಮತ್ತು ಅವರು ಈಗ ಇದನ್ನ ಮಾಡ್ಬೇಕಲ್ಲ, ಅವರು ಸಾಲ್ವ್ ಮಾಡ್ಬೇಕು ನಿಮ್ಮ ಪ್ರಾಬ್ಲಮ್. ಈಗ ಹೆಂಗೆ ಹೇಳ್ಬೋದು ಸರ್? ನಾನು ಈಗ
ನಾವು ಕೇಸರಿ ಪಡೆಯುತ್ತಾರೆ ಸರ್. ನಾವು ಈಗ 20,000 30,000 ತೊಗೊಂಡ್ರಿ ಅಂದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡ್ತಿದ್ರಿ? ಪರ್ಸೆಂಟ್ ಇರ್ತಿತ್ತು ಸರ್. ಅವ್ರಿಗೆ ಹಾಂ ಅವ್ರಿಗೆ ಜಾಸ್ತಿ ಅವ್ರಿಗೆ ಅದೇ ಎಷ್ಟು 5,000 10,000 ನಾವು ಸ್ವಲ್ಪ ಕೊಟ್ಟರೆ ನಾವು 3 ಕೊಡ್ತೀರೋ ಅವ್ರಿಗೆ ಕೊಡ್ತೀರೋ ಅಂದ್ರೆ 7,000 ರೂಪಾಯಿ ಅವ್ರು ತೊಗೋತಿದ್ರು. ಹಿಂಗೆ ಅಂತ ಎಲ್ಲ ಬರ್ದಿಲ್ರಿ ಸರ್. ಇದು ದೊಡ್ಡ ಬಿಲ್ ಇತ್ತು ಸರ್. ಇದು ಬಿಲ್ಲಿಗೆ 2 ಲಕ್ಷ ಬಿಲ್ ಇತ್ತು. 2 ಲಕ್ಷ ಅವಾಗ ಏನಾದ್ರು ಬಂತಾರೆ ಈಗ ಏನು ಕೊಡ್ತೀವಿ ರೀ ಮೂರು ಸರ್ ಅಂತ ಈಗ ಅದಕ್ಕೆ ನಾನು ಮಾಡೋದು ಸರ್. ನಾವು ಜಾಸ್ತಿ ಇಲ್ಲ ಅವಾಗ ಹೇಳಿದಾಗ ನಾವು ಮಾಡಿದ್ರಿ. ಅಲ್ಲ ಕರೆ ಒಪ್ಕೊಳ್ಳೋಣ. ಆದ್ರೆ ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಏನು ಹೇಳ್ತಾ ಇದ್ದಾರೆ ಈಗ? ಅವ್ರು ಇನ್ನೂ ಮಾತಾಡಿಲ್ಲ ಸರ್. ನೋಡಿ ಮತ್ತೆ ನೋಡ್ರಿ ಸರ್, ಈಗ ನಾನೊಬ್ಬನೇ ಕೆಟ್ಟಾಗೂ ಚಲೋ ಈಗ ಆಫೀಸರ್ ಮೇಲೆ ಹಾಕಿ ಒಳ್ಳೆ ಡಾಕ್ಟರ್ಸ್ ಮಾಡಿ ಸರ್. ಹಿಂಗಾಗಿ ನಾನು ಸಣ್ಣಬಿಟ್ಟೆ ಸರ್. ನಾನು ಇದನ್ನ ಹೇಳ್ಬಿಡ್ತೀನಿ ಸರ್. ನಾನು ಕೇಳಿದ್ರೆ ಅಂತ ಹೇಳ್ತೀನಿ. ಕೇಳಿದ್ರು ನಾನು ಕೇಳಿದ್ರೆ 20 ರೂಪಾಯಿ ಮಾಡಿದ್ದಾರೆ ಸರ್. ನಾನು ಕೇಳಿದ್ರು 12. ಅವರೇ ತೋರಿಸೋದು 20,000 ತೋರಿಸ್ತಾರೆ ಹೇಳಿಕೆ. ಕರೆ ಈಗ ನೀವು ನಿಮ್ಮ ಮೇಲೆ ಹಾಕೊಂಡ್ರಂದ್ರೆ ಅವ್ರಿಗೂ ಮತ್ತೆ ನೀವು ಕೊಡ್ತಿದ್ದಲ್ಲ, ಮತ್ತೆ ಕೊಡ್ತೀರ ಇಲ್ಲ ಅವ್ರಿಗೆ? ಕೊಡ್ತಿದ್ದು ಸರ್. ಈಗ ಅದಕ್ಕೆ ಅವ್ರ ಹೆಸರು ಹೆಂಗೆ ಹೇಳಿ ಸರ್. ನಾನು ಹೆಂಗೆ ಹೇಳಬೇಕು ಸರ್? ಮತ್ತು ಅವರೇ ಕೋರ್ಸ್ ಮಾಡಿದಾಗ ನಾವು ಮಾಡ್ಬೋದು. ನಮಗೆ ಇದು ಮಾಡ್ತೀವಿ. ಈಗ ಅವ್ರು ತೊಗೊಂಡಿರ್ತಾರೆ, ನೀವು ತೊಗೊಂಡಿರ್ತೀರಿ. ಹೌದ್ರಿ. ನಿಮ್ಮ ಮನಸ್ಥಿತಿಲಿ ನೀವು ತೊಗೊಂಡಿಲ್ಲ. ಅವ್ರು ಮತ್ತು ಅವ್ರು ಇದು ಹೇಳಿದಾಗ ನಾವು ಮಾಡ್ಬೋದು. ಇದು ಅದಕ್ಕೆ ಈಗ ಹೆಂಗೆ ಹೇಳ್ಕೊಳ್ಳಿ ಹೇಳಿ ಸರ್. ನಿಮ್ಮ ಬಂದಾರ ಸರ್ ಇವ್ರು ಸರ್ SC ಡಿಪಾರ್ಟ್ಮೆಂಟ್ ಕಾರ್ಡ್ ಸರ್. ಅವ್ರಿಗೆ ದಯಾನಂದ ಇನ್ನೂ ಈಶ್ವರ ಕಾರ್ಡ್ ಅಂತ ಸರ್. ಒಬ್ಬರು ವಿದ್ಯಾರ್ಥಿಗಳು ಒಬ್ಬ ಅಜಯ್ ಅಂತ ಹೇಳಿದ್ರು ಮೇಡಮ್ ಅಂತ. 1,000 ರೂಪಾಯಿ ತೊಗೊಂಡ್ವಿ, 12,000 ರೂಪಾಯಿ ತೊಗೊಂಡು 7,000 ರೂಪಾಯಿ ತೊಗೊಂಡ್ರು ಕೂಡ ನಾವು ಅದರಲ್ಲಿ 2,000 ರೂಪಾಯಿ ಇಟ್ಕೊಂಡು 5,000 ರೂಪಾಯಿ ನಮ್ಮ ಸರ್ಗೆ ಕೊಡ್ತೀವಿ ನಾವು ಅಂತ ಹೇಳ್ತಾರೆ ಸರ್. ಒಬ್ಬರ ಅಭಿಪ್ರಾಯ ಅಲ್ಲ ಇದು ಸರ್. ಸುಮಾರು ನಿಮ್ಮ ಕೆಳಗಡೆ ಎಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ಹೇಳೋದು ತಮ್ಮ ಹೆಸರು. ಯಾಕೆ ತಮ್ಮ ಹೆಸರು ಬರ್ತಾ ಇದೆ ಅಂತ? ಇಲ್ಲ, ನಾನು ಅವ್ರು ಹೇಳಿದೆ ಈ ಥರ 400 ರೂಪಾಯಿ ಕ್ರೀಮ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದು ನೀವು ತೊಗೊಳ್ಬೇಡಿ ಅಂತಲೇ ಹೇಳಿದ್ವಿ ನಾವು. ಟೋಲ್ದೆ ಸ್ಟಿಲ್ ಪೇಮೆಂಟ್ ವಾಸ್ ಫಾರ್ ದ್ಯಾಟ್. ಅಲ್ಲ, ಈಗ ಅವರೇ ತೊಗೊಂಡವ್ರು ಹೇಳ್ತಾ ಇದ್ದಾರೆ ಸರ್. ತಾವು ಇದರಲ್ಲಿ ನಾವು ಅಷ್ಟೇ ತೊಗೊಂಡು ಇಟ್ಕೊಳ್ಳಂಗಿಲ್ಲ. ಸರ್ದು ಪಾಲ ಇರುತ್ತೆ, ಸರ್ ಪಾಲ ನಾವು ಅವತ್ತು ಕೊಟ್ಬಿಡ್ತೀವಿ. ಅದನ್ನು ಒಂದು ಫೈಲಿಗೆ ಇಷ್ಟು ಅಂತೇಳಿ ಏನು ತೊಗೊಂಡಿರ್ತೀವಿ ಅದನ್ನು ಅವ್ರಿಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ಕೊಡ್ತೀವಿ. ಅದು ತೊಗೊಂಡಿಲ್ಲ ಮತ್ತೆ ಅದು ಕೇಳಿಲ್ಲ. ನಾವು ಕೇಳಿಲ್ಲ. ನಾ ಏನಿದೆ ನೋಡ್ಬಿಟ್ಟು 200 ರೂಪಾಯಿ ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ಹೇಳ್ತೀವಿ. ಇಷ್ಟು ಹೊತ್ತು ಅದು ನೋಟ್ ಎಕ್ಸ್ಪೆಕ್ಟ್ ಆಗಿತ್ತು. ಕೆಲವೊಂದು ಇದು ಅಂತಲ್ಲ, ಕೆಲವೊಂದು ಅವ್ರಿಗೆ ಸಹಾಯ ಫಿನಿಶ್ ಮಾಡಿಕೊಂಡ್ರೆ ಈ ಥರ ಬಿಲ್ಗಳನ್ನ ನಾವು ಇದನ್ನು ಮಾಡ್ಕೊಂಬ ಅಂತ ಹೇಳ್ತೀವಿ ಅಷ್ಟೇ. ಈ ಹಿಂದೆ ಕೂಡ ತಮ್ಮ ಗಮನಕ್ಕೆ ಇತ್ತು ಸರ್ ಇದು ಈ ಥರ ನಡೀತಾ. ಯಾಕೆ ತಾವು ಆ್ಯಕ್ಷನ್ ತೊಗೊಳ್ಳಿಲ್ಲ? ಅವ್ರ ಮೇಲೆ ಯಾಕೆ ಕ್ರಮ ವಹಿಸಲಿಲ್ಲ ಅಂತ? ನಾವು ಓರ್ಲಿ ವಾರ್ನ್ ಮಾಡಿದೆ. ಯೂಶ್ವಲಿ ಸಡನ್ ಆಗಿದ್ದಲ್ಲ ಒಂದು 2 ಸಲ ವಾರ್ನ್ ಮಾಡಿದ್ದಾರೆ. ಇನ್ನೂ ಎಕ್ಸ್ಪೆಕ್ಟ್ ಮಾಡಿರಿ, ಡೋಂಟ್ ಎಕ್ಸ್ಪೆಕ್ಟು. ಅವ್ರು ಬಂದಾಗ ಆನ್ ಪ್ರಯಾರಿಟಿ ಬೇಸ್. ಈಗ ಫಸ್ಟ್ ಬೇಕಾದ್ರೆ ಫಸ್ಟ್ ಬೇಸಿಸ್ ಯಾರು ಸಬ್ಮಿಟ್ ಮಾಡಿರ್ತಾರೆ ಅದು ವಿದಿನ್ 15 ಡೇಸ್ 3 ವೀಕ್ಸ್ ಟೈಮಲ್ಲಿ ತೊಗೊಂಡ್ರಿ ಅದು ಲಿಸ್ಟ್ ಮಾಡ್ಕೊಂಡ್ಬರಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿ ವಾರ್ನ್ ಮಾಡಿದೆ. ಈಗ ಲಿಸ್ಟ್ ಮಾಡ್ಕೊಡ್ರಿ. ಈಗ ಫಸ್ಟ್ ಈಗ ಅಪ್ಲಿಕೇಶನ್ ಕೊಟ್ಟರು, ಈ ಡೇಟ್ಗೆ ಅಪ್ಲಿಕೇಶನ್ ಕೊಟ್ಟರು, ಅದು ವಿದಿನ್ 15 ಡೇಸಲ್ಲಿ ಅದು ನೀವು ಅದು ಮಾಡ್ಕೊಂಡ್ಬರ್ಬೇಕು. ಮತ್ತು ನನ್ನ ಗಮನಕ್ಕೆ ತರಬೇಕು. ಏನಾದರೂ ಏನಾದರೂ ಆ ಥರ ಡೆಫಿಸಿಟ್ ಇತ್ತಂದರೆ ಏನಾದ್ರು ಅವ್ರು ತಂದಿರ್ಲಿಕ್ಕಂದರೆ ಇದು ಮಾಡ್ಕೊಳ್ಳಿ, ಲಿಸ್ಟ್ ತೊಗೊಂಡು ಅಂತ ಹೇಳಿದೆ. ನಾನು ಕೃಷ್ಣಾಗ ವಾರ್ನ್ ಮಾಡಿ ಹೇಳಿದೆ. ಬಟ್ ಇದು ಫಸ್ಟ್ 1-2 ಸಲ ವಾರ್ನ್ ಮಾಡಿದ್ವಿ. ಅಲ್ಲ, ಕೃಷ್ಣ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಆ ವರ್ಕ್ದವ್ರು ಅಲ್ಲ, ಅವರು ಟೆಕ್ನಿಷಿಯನು ಸರ್. ಟೆಕ್ನಿಷಿಯನು ನಮ್ಮ ಬಿಮ್ಸ್ ಆಸ್ಪತ್ರೆಗೆ ಭಾಳ ಜನ ಟೆಕ್ನಿಷಿಯನ್ ಇನ್ನೂ ಬೇಕಾಗಿದ್ದಾರೆ. ಸೊ ಅಂಥ ಒಂದು ಇದ್ರೊಳಗೆ ಟೆಕ್ನಿಷಿಯನ್ ಇಟ್ಕೊಂಡು ಯಾಕೆ ಕೆಲಸ ಮಾಡ್ತಾ ಇದ್ರಿ ಅಂತ? ಅಲ್ಲ, ಅವರೇ ಮಾಡ್ಬೇಕಲ್ಲ, ಅದು ಮಾಡಿಲ್ಲ. ಅದು ಕೇಸ್ ಅಲ್ಲ, ಟೆಕ್ನಿಷಿಯನ್ದು ಏನು ಪ್ರಾಬ್ಲಮ್? ಕೇಸ್ ವರ್ಕರ್ ಮಾಡ್ತಾರೆ. ಅದೇ ಕೇಸ್ ವರ್ಕರ್ ಅಲ್ಲ ಸರ್, ಅವರು ಟೆಕ್ನಿಷಿಯನ್. ಅವರು ಸರ್ ಅಪಾರ್ಟ್ಮೆಂಟ್ ಇರೋದೇ ಟೆಕ್ನಿಷಿಯನ್ ಅಂತೇಳಿ. ಸೊ ಹಂಗಾದ್ರೆ ಯಾರ ಕೆಲಸ ಯಾರು ಬೇಕಾದರೂ ಮಾಡ್ಬೋದಾ ಅಂತ ಮುಂಚೆ ಮಾಡಿದ್ದಾರೆ. ಯಾಕಂದರೆ ಒಬ್ಬರಿಗೆ ಇದಾಗುತ್ತೆ ಅಂತ ತಿಳ್ಕೊಂಡು ಕಷ್ಟದಲ್ಲಿ ಅವ್ರು ತೊಗೊಂಡು ಮಾಡಿದ್ದಾರೆ. ನಾನು ಚಾರ್ಜ್ ತೊಗೊಂಡಿಗೆ 2.5 months ಆಯ್ತು ಅಷ್ಟೇ ಜಾಸ್ತಿದು. ಸೊ ಅದು ನಡೀತಾ ಹೋಗ್ಬೋದು. ಈ ಥರ ಏನೋ ಬಂದಾಗ ನೋಡಿ ನಾವು ಚೇಂಜ್ ಡೆಫಿನೆಟ್ಲಿ ಚೇಂಜ್ ಮಾಡಿಬಿಟ್ಟು, ಯಾಕಂದರೆ ಈಗ ಒಬ್ಬರು ಮಾಡ್ತಿದ್ರು. ಸೊ ಮುಂಚೆ ಮಾಡಿದೆ ಅಂದರೆ ಜಾಸ್ತಿ ಇದು ಇರುತ್ತಲ್ಲ. ಸೊ ಒಬ್ಬರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಲ್ಗಳು ಬ್ಯಾಕ್ಲಾಗ್ಗಳು ತಿಳ್ಕೊಂಡು ಅವ್ರು ತೊಗೊಂಡಿದ್ದಾರೆ ಅನ್ಸುತ್ತೆ ಮುಂಚೆ ತೊಗೊಂಡಿದ್ದು. ಸೊ ಅದಕ್ಕೆ ಅವ್ರನ್ನ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಮಾಡ್ತಾರೆ. ಇನ್ಫಾರ್ಮ್ ಮಾಡಿದ್ವಿ ಈ ಥರ ಯಾವುದೂ ಎಕ್ಸ್ಪೆಕ್ಟ್ ಮಾಡಬೇಡಿ, ತೊಗೊಳ್ಬೇಡಿ ಅಂತಲೇ ಹೇಳಿದ್ವಿ ನಾವು. ತೊಗೊಳ್ಬೇಡಿ, ಡೋಂಟ್ ಎಕ್ಸ್ಪೆಕ್ಟ್, ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಯಾವುದು ತೊಗೊಳ್ಬೇಡಿ ಅಂತ ಹೇಳಿದ್ವಿ ಸರ್. ಈ ಥರ ನಮ್ಮ ಕೆಳಗಡೆ ವರ್ಕರ್ ಮಾಡ್ತಾ ಇದ್ದಾರೆ ಅಂತ ಏನಾದರೂ ನೀವು ಕಂಪ್ಲೇಂಟ್ ಏನಾದರೂ ಮೇಲಧಿಕಾರಿಗಳಿಗೆ ಕೊಟ್ಟಿದ್ದೀರಾ? ಯಾಕಂದರೆ ಸುಮಾರು ತಾವು ಬಂದಾಗಿಂತ ಇದು ಫಸ್ಟ್ ಟೈಮ್ ನಡೀತಾ ಇರೋದಲ್ಲ ಸರ್, ಯಥಾಸ್ಥಿತಿ ನಡೀತಾ ಇರೋದು. ಸೊ ಹಾಗಾಗಿ ತಮ್ಮ ಗಮನಕ್ಕಿದ್ದು ಕೂಡ ಸರ್, ಬೆಳಗಾವಿ ಬಿಮ್ಸ್ ಹಾಸ್ಪಿಟಲ್ನಲ್ಲಿ ಬಿಲ್ ಮೂವ್ ಮಾಡೋದಕ್ಕೆ ಲಂಚ ತಗೊಂಡಿದ್ದಾರೆ ಅಧಿಕಾರಿಗಳು ಅನ್ನೋ ಆರೋಪ ಕೇಳಿಬಂದಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ?
ನಾನು ಆಕ್ಚುಲಿ ರಜೆಯಲ್ಲಿದ್ದೇನೆ. ಇನ್ಚಾರ್ಜ್ ಡೈರೆಕ್ಟರ್ ಅವರಿಗೆ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೇವೆ. ಅವರಿಗೆ ಈಗ ಸದ್ಯ ಸಸ್ಪೆನ್ಷನ್ ಅಲ್ಲಿ ಇರಿಸಿ ಅವರನ್ನೇ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆಯಾ ಸರ್? ಸ್ಟಾರ್ಟ್ ಆಗಿದೆ ಆಗಿದೆ ಆಗಿದೆ. ಈ ವಿಚಾರ ಅವರಿಗೆ ಈ ವಿಚಾರ ನಿಮ್ಗೆ ಯಾವಾಗ ತಿಳಿದಿದ್ದು ಸರ್? ಲೀವ್ ಮೇಲೆ ಈಗ ಮನೆಗೆ ಕಳಿಸಿದ್ದೆವು. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಅಧಿಕಾರಿಗಳ ಹೆಸರು ಈಗಾಗಲೇ ಪ್ರಕರಣದಲ್ಲಿ ಕೇಳಿ ಬಂದಿದೆ. ಅಂದ್ರೆ ಜಗದೀಶ್ ಗಾಣಿಗ ಅವ್ರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮುಂಚೆನೆ ನಿಮಗ್ ತಿಳಿದಿತ್ತ ಅಥವಾ ಈಗ ತಿಳಿದ ನಂತರ ನೀವು ಆಕ್ಷನ್ ತಗೊಂಡಿರೋದ? ಈಗ ನನಗೆ ಆಕ್ಚುಲಿ ನಾನು ಲೀವ್ ಅಲ್ಲಿ ಇದ್ದೇನೆ. ನಾನು ಆಕ್ಚುಲಿ ರಜೆಯಲ್ಲಿ ಇದ್ದೇನೆ. ನಾನು ಆಕ್ಚುಲಿ ನಾನೀಗ ಸೋಮವಾರ ಮತ್ತೆ ಸ್ಯಾಟರ್ಡೆ ಜಾಯ್ನ್ ಆಗ್ತಿದ್ದೇನೆ. ಈಗ ಸದ್ಯ ಇನ್ಚಾರ್ಜ್ ಡೈರೆಕ್ಟರ್ಗೆ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಇಮಿಡಿಯೇಟ್ಲಿ ಅವರಿಗೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಸದ್ಯಕ್ಕೆ ನೀವು ಲೀವ್ ಅಲ್ಲಿ ಇದ್ದೀರಾ? ನಿಮ್ಗೆ ಈ ವಿಚಾರ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ? ತಿಳಿಸಿದ್ದೇನೆ. ಅಂದ್ರೆ ಇಲ್ಲಿ ಗವರ್ನಮೆಂಟ್ ಹಾಸ್ಪಿಟಲ್ ನಲ್ಲಿ ಅಧಿಕಾರಿಗಳೇ ಈ ರೀತಿ ಲಂಚ ಪಡಿತಾ ಇದ್ದಾರೆ ಅಂದ್ರೆ ಇದು ಎಷ್ಟು ಕೆಳಮಟ್ಟದ ವಿಚಾರ ಅಲ್ವಾ ಸರ್? ಇಲ್ಲ ಕರೆಕ್ಟ್ ಇದೆ. ನನ್ ಗಮನಕ್ಕೆ ಬಂದಿದ್ದು ನಿನ್ನೆ ಗಮನಕ್ಕೆ ಬಂದಿತ್ತು. ಇದ್ರ ಮೇಲೆ ಆಕ್ಷನ್ ತಗೊಳ್ತೇನೆ, ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡ್ತೇವೆ ನಾವು. ಜನರಿಗೆ ನೀವೇನ್ ಭರವಸೆ ಕೊಡ್ತೀರಾ? ಇಲ್ಲ, ಇದ್ರ ಮೇಲೆ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡ್ತೇವೆ. ಇದು ಫಸ್ಟ್ ಟೈಮ್ ನಮ್ಮಲ್ಲಿ ನನ್ ಗಮನಕ್ಕೆ ಬಂದಿತ್ತು. ನಾ ಇಮಿಡಿಯೇಟ್ಲಿ ಇದ್ ಮಾಡ್ತೇವೆ, ಆಕ್ಷನ್ ತಗೊಳ್ತೇವೆ. ಸರ್ ನೀವು ಆಕ್ಷನ್ ತಗೊಳ್ಳೇಬೇಕು ಸರ್. ಧನ್ಯವಾದ. ಸಸ್ಪೆಂಡ್ ಮಾಡ್ತೇವೆ. ಸರ್ ಧನ್ಯವಾದ. ಎಸ್, ನಿರ್ದೇಶಕರಾದಂತ ಅಶೋಕ್ ಶೆಟ್ಟಿ ಅವರು ಏನಿದ್ದಾರೆ, ಆಕ್ಷನ್ ಖಂಡಿತವಾಗೂ ಆಕ್ಷನ್ ತಗೊಳ್ತೀವಿ ನಾವು, ಸಸ್ಪೆಂಡ್ ಕೂಡ ಮಾಡ್ತೀವಿ ನಾವು ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ಒಳ್ಳೆಯ ವಿಚಾರವನ್ನೇ ಕೂಡ ಇಲ್ಲಿ ಅದೊಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇಡೆನ್ಸ್ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಏನು ಅಶೋಕ್ ಶೆಟ್ಟಿ ಅವರು, ನಿರ್ದೇಶಕರಾದಂತ ಅಶೋಕ್ ಶೆಟ್ಟಿ ಏನಿದ್ದಾರೆ, ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಯನ್ನ ನಾವು ಕೂಡಲೇ ಸಸ್ಪೆಂಡ್ ಮಾಡ್ತೀವಿ, ತನಿಖೆ ನಡೆಸಿ ಅಲ್ಲಿ ಯಾರ್ದು ತಪ್ಪು ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿ ನಂತರ ಅವರನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಅಧಿಕಾರಿಗಳು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ, ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಅವರು ಏನು ಸಂಬಳ ಬರುತ್ತೆ, ಅವ್ರಿಗೆ ಪ್ರತಿ ತಿಂಗಳು ಸಂಬಳ ಕೂಡ ಬರುತ್ತೆ, ಅದನ್ನು ಕೂಡ ಆ ಸಂಬಳನೂ ಬೇಕು, ಪಕ್ಕದಲ್ಲಿ ನಮ್ಗೆ ಈ ಲಂಚನೂ ಬೇಕು ಅಂತ ಅನ್ನೋ ಬುದ್ಧಿನ ನೀವು ಬಿಡಲ್ಲ ಅಲ್ವಾ? ಅಂದ್ರೆ ಬೆಳಗಾವಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ದೇಶಕರು ಈ ವಿಚಾರದಲ್ಲಿ ತನಿಖೆ ಮಾಡ್ತೀವಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಎಸ್, ಮೆಡಿಕಲ್ ಬಿಲ್ ರೀಫಂಡ್ ಅನ್ನೋದು ಬಡವನ ಒಂದು ಹಕ್ಕು. ಆ ಹಣನ ಬಿಡುಗಡೆ ಮಾಡೋಕೆ 20,000 ರೂಪಾಯಿ ಲಂಚ ಕೂಡ ಕೇಳ್ತಾ ಇದ್ದೀರಾ ಅಂದ್ರೆ ನೀವೆಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಾ ಅಂತ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ನಿಮ್ಗೆ ಸರ್ಕಾರಿ ಸಂಬಳ ಕೂಡ ಸಾಕಾಗೋದಿಲ್ಲ ಅಥವಾ ಬೇರೊಂದು ಕೆಲಸದಲ್ಲಿ ನಿಮ್ಗೆ ಏನು ದುಡ್ಡೇ ಸಾಕಾಗಲ್ಲ ಅಂತ ಅಂದ್ಮೇಲೆ ಬಡವರು ಹೊಟ್ಟೆ ಮೇಲೆ ಹೊಡಿಬೇಕು, ನೀವು ಅವ್ರ ದುಡ್ಡನ್ನ ತಿನ್ಬೇಕು ಅಂತ ಅನ್ನೋಂಥದ್ದು ಅಧಿಕಾರಿಗಳ ಬುದ್ಧಿ. ಎಸ್, ಬೆಳಗಾವಿ ಆಸ್ಪತ್ರೆಯಲ್ಲಿ ಲಂಚದ ದಂಧೆ ಬಯಲಾಗಿದೆ. ಇದು ಕೇವಲ ಇವತ್ತಿನ ಕಥೆಯಲ್ಲ, ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಈಗಲೂ ಕೂಡ ಇದೇ ರೀತಿ ನಡೀತಾ ಇರುತ್ತೆ. ಇದು ಒಂದೇ ಹಾಸ್ಪಿಟಲ್ ಅಂತ ಅಲ್ಲ, ಎಲ್ಲಾ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಈ ರೀತಿ ಒಂದು ಕೆಳಮಟ್ಟದ ಅಧಿಕಾರಿಗಳು ಇದ್ದೇ ಇರ್ತಾರೆ. ನಮ್ಗೆ ಲಂಚ ಬೇಕು ಅಂತ ಅನ್ನೋರು, ಬಡವರು ಬರೋದು ಏನು ಸರ್ಕಾರಿ ಆಸ್ಪತ್ರೆಗೆ ಬರುವಂತದ್ದು, ಅವರು ಬೇರೊಂದ್ ಕಡೆ ಹೋಗಿ ಅವರು ಆ ದುಡ್ಡನ್ನ ಬರ್ಸೋಕಾಗೋದಿಲ್ಲ, ಅಲ್ಲಿ ದುಡ್ಡು ಕಟ್ಟೋಕಾಗೋದಿಲ್ಲ ಅಂತ ಒಂದು ಕಾರಣಕ್ಕೆ ಏನ್ ಸರ್ಕಾರಿ ಹಾಸ್ಪಿಟಲ್ಗೆ ಬರ್ತಾರೆ. ಲಂಚದ ಈ ಅಧಿಕಾರಿಗಳು, ಇಂಥ ಅಧಿಕಾರಿಗಳು ಏನಿದ್ದಾರೆ, ಆ ದುಡ್ಡನ್ನು ಕೂಡ ಏನು ಪ್ರೈವೇಟ್ ಹಾಸ್ಪಿಟಲ್ಗಳಿರ್ಬೋದು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಅವರು ಗವರ್ನಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಅಲ್ಲಿ ಕೊಡೋ ದುಡ್ಡನ್ನ ಇಲ್ಲೇ ಬಡ್ದು ಬಾಯಿಗೆ ಹಾಕೋತಾರೆ ಅಂತಾರಲ್ಲ, ಆ ರೀತಿ ಏನು ಅಲ್ಲಿ ಕೊಡೋ ದುಡ್ಡನ್ನ ಇವರೇ ಇಲ್ಲಿ ಕಿತ್ಕೊಳ್ಳೋ ಅಂತ ಬುದ್ಧಿಯನ್ನ ಈ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಈಗ ಬೆಳಗಾವಿ ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ ಇದೇ ರೀತಿ ಒಂದು ಕೃತ್ಯ ಆಗಿರುವಂಥದ್ದು. 20,000 ರೂಪಾಯಿ ಲಂಚ ಕೇಳ್ತಾರೆ ಅಂದ್ರೆ ಇವ್ರಿಗೆ ಮನುಷ್ಯತ್ವ ಇದೆಯಾ ಅನ್ನೋ ಕೂಡ ಒಂದು ಪ್ರಶ್ನೆ ಬರುತ್ತೆ. ಇವ್ರ ಪ್ರಕರಣದಲ್ಲಿ ಜಗದೀಶ್ ಗಾಣಿಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ನಾನ್ ತಿಂದಿದ್ದಿಷ್ಟು ಮೇಲಧಿಕಾರಿಗೆ ಕೊಟ್ಟಿದ್ದಿಷ್ಟು ಅಂತ ಲೆಕ್ಕ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಇದೆಷ್ಟು ಆಳಕ್ಕೆ ಇಳಿದಿದೆ ಅಂತ ಯೋಚನೆ ಮಾಡಬೇಕಾಗಿದೆ. ಹಿಂದೆ ನಡೆದ ಇಂಥ 16 ಪ್ರಕರಣಗಳಲ್ಲಿ ಏನಾಯ್ತು, ತನಿಖೆ ಆಯ್ತು, ಸಸ್ಪೆಂಡ್ ಆದ್ರು, ಮತ್ತೆ ವಾಪಸ್ ಬಂದ್ರು. ಈ ವ್ಯವಸ್ಥೆ ಸುಧಾರಿಸೋದು ಯಾವಾಗ? ಬಡವರ ರಕ್ತವನ್ನ ಹೀರೋದು ನಿಲ್ಸೋದು ಯಾವಾಗ?
ಪ್ರಭಾರಿ ನಿರ್ದೇಶಕ RJ ವಿವೇಕ್ ಅವರು ನೋಟಿಸ್ ಕೊಟ್ಟಿದ್ದೀವಿ, ಏನಿದ್ರ ಬಗ್ಗೆ ಗಮನ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ. ನೀವು ಆಡಿಯೋ ಕ್ಲಿಪ್ ಕೂಡ ಅವರನ್ನ ಏನು ನಮ್ಮ ವರದಿಗಾರರು ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂಥದ್ದು ಆಕ್ಷನ್ ತಗೊಳ್ತೀವಿ ಅಂತ. ಈಗ ಕೂಡ ಅಶೋಕ್ ಶೆಟ್ಟಿ ಅವರನ್ನ ನಾವು ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದಾಗ ಅವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿರುವಂಥದ್ದು, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಕೂಡಲೇ ಅಂತ ಹೇಳಿರುವಂಥದ್ದು. ಸರ್ ಮಾಡಿಬಿಟ್ಟೆ ಸರ್, ನಾನು ಇದನ್ನ ಹೇಳ್ಬಿಡ್ತೀನಿ ಸರ್, ನಾನು ಕೇಳಿದೆ ಅಂತ ಹೇಳ್ತೀನಿ. ಹೇಳಿದ್ರು ಮತ್ತು ನಾನು ಕೇಳಿದ್ರು 20 ಮಾಡಿದ್ದಾರೆ ಸರ್. ನಾನು ಕೇಳಿದ್ರು 17, ಅವರೇ ತೋರಿಸೋದು 20,000 ತೋರಿಸ್ತಾರೆ ಬೇಡಿಕೆ ಅಂತ. ಈಗ ನೀವು ನಿಮ್ಮ ಮೇಲೆ ಹಾಕೊಂಡ್ರಂದ್ರೆ ಅವ್ರಿಗೂ ಮತ್ತೆ ನೀವು ಕೊಡ್ತಿದ್ರಲ್ಲ, ಮತ್ತೆ ಕೊಡ್ತಿದ್ರಲ್ಲ ಅವ್ರಿಗೆ? ಕೊಡ್ತಿದ್ದು ಸರ್. ಈಗ ಅದಕ್ಕೆ ಅವ್ರ ಹೆಸರು ಹೆಂಗೆ ಹೇಳಿ ಸರ್ ನಾನು. ಎಸ್, ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಏನಿದೆ ಅಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತ ಆರೋಪ ಇಲ್ಲಿ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆಡಿಯೋ ಮೂಲಕ ಅವರು ಏನು ಹಣವನ್ನ ಕೇಳಿದ್ದಾರೆ ಅಥವಾ ಮತ್ತೊಂದು ಪೇಮೆಂಟ್ ಮಾಡಿರುವಂತ ಚಿತ್ರಗಳಿರ್ಬೋದು, ಅದು ಕೂಡ ಲಭ್ಯವಾಗಿದೆ ನಮ್ಮ ಚಾನೆಲ್ಗೆ. ಅದು ಕೂಡ ನೋಡುವಂಥದ್ದು, ಅಲ್ಲಿ ಹಣವನ್ನ ಪೇಮೆಂಟ್ ಮಾಡಿರುವಂಥದ್ದು, ಅವರು ಆ ಹಣವನ್ನ ಕೊಟ್ಟಿರುವಂಥದ್ದು ನಿಜ ಕೂಡ, ಅದೇ ಅಷ್ಟು ಸತ್ಯ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯ ಒಂದು ಕೆಲಸ ಕಂಡು ಬಂದಿದೆ. 7,000 ರೂಪಾಯಿಗೋಸ್ಕರ ಅಧಿಕಾರಿಗಳು ಕೈಚಾಚೋ ಅಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಮೇಲಾಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಈ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗಿದೆ ಅಂತ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಬೆಳಗಾವಿಯ ಬಿಮ್ಸ್ ಇರ್ಲಿ ಅಥವಾ ಬೇರೊಂದು ಗವರ್ನಮೆಂಟ್ ಹಾಸ್ಪಿಟಲ್ ಇರುವಂತದ್ದು, ಎಲ್ಲಿಯೂ ಬಡವರಿಗೆ ಅನ್ಯಾಯ ಆಗಬಾರ್ದು. ಒಂದು ವೇಳೆ ನಿಮ್ ಸುತ್ತಮುತ್ತಲೂ ಇಂತಹ ಲಂಚದ ದಂಧೆ ನಡೀತಿದ್ರೆ ಅದನ್ನ ಮಾಹಿತಿ ಕೊಡುವಂಥದ್ದು ಅಥವಾ ಅದನ್ನ ಧೈರ್ಯವಾಗಿ ಕೇಳುವಂಥದ್ದು ಕೆಲಸವನ್ನ ಸಾರ್ವಜನಿಕರು ಕೂಡ ಮಾಡಬೇಕು. ಅವರು ಕೇಳಿದ್ರು ನಾವು ಲಂಚ ಕೊಟ್ವಿ, ಲಂಚ ಕೊಡೋದು ತಪ್ಪು, ಲಂಚ ಪಡೆಯೋದು ತಪ್ಪು. ಅವರು ಕೇಳಿದ್ರು ಅಂತ ಹೇಳಿದ ತಕ್ಷಣ ಸಾರ್ವಜನಿಕರು ಏನೋ ಒಂದು ನಮ್ಗೆ ಒಳ್ಳೇದಾಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನೀವು ಅವರಿಗೆ ಲಂಚವನ್ನ ಕೊಡುವಂಥದ್ದು ಇರ್ಬೋದು. ಈ ರೀತಿ ಕೆಲಸವನ್ನ ಸಾರ್ವಜನಿಕರು ಕೂಡ ಮಾಡೋದಿಕ್ಕೆ ಹೋಗಬಾರ್ದು. ಏನಿದೆ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ನೀವು ನೋಡಿದ ನಂತರ ನಿಮ್ಮ ಕೆಲಸ ಏನಿದೆ ಅದನ್ನ ಮುಂದುವರಿಸಬೇಕು. ಏನ್ ಮಾಡ್ಬೋದು ಅದರ ಬಗ್ಗೆ ತನಿಖೆ ನಡೆಸ್ಬೋದು, ಒಂದು ಕಂಪ್ಲೇಂಟ್ ಕೊಡುವಂಥದ್ದಾಗಿರ್ಬೋದು. ಈ ರೀತಿ ಕೆಲಸಗಳನ್ನ ಮಾಡಬೇಕು ಸಾರ್ವಜನಿಕರು. ಯಾವುದೇ ಭ್ರಷ್ಟಾಚಾರ ಮಾಡುವಂತ ವ್ಯಕ್ತಿಗಳಿಗೆ ನೀವು ಅವ್ರಿಗೆ ಒಂದು ಅವರಿಗೆ ಲಂಚವನ್ನ ಕೊಡುವಂಥದ್ದು, ಈ ರೀತಿ ಕೆಲಸವನ್ನ ಮಾಡಬಾರ್ದು. ಅಶೋಕ್ ಶೆಟ್ಟಿ ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ನೀವು ಹೇಳೋದಲ್ಲ, ಅದನ್ನ ಮಾಡಿ ತೋರಿಸ್ಬೇಕು. ನೀವು ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಈ ಸುದ್ದಿ ಮತ್ತೆ ಪ್ರಸಾರ ಮಾಡ್ತೀವಿ. ಈ ಸುದ್ದಿಯನ್ನ ಬೆನ್ನಟ್ಟಿ ನಾವು ಹೋಗ್ತೀವಿ. ಈ ಸುದ್ದಿ ಮತ್ತೆ ಬಿತ್ತರಿಸ್ತಾನೆ ಇರ್ತೀವಿ. ಅಶೋಕ್ ಶೆಟ್ಟಿ ಅವರು ಏನಿದ್ದಾರೆ ಭರವಸೆ ಕೊಟ್ಟಿದ್ದಾರೆ, ಲಂಚ ಪಡೆದಿರುವಂತ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಕೂಡಲೇ ಏನಿದೆ ತನಿಖೆಯನ್ನ ನಡೆಸಿ ಆ ಅಧಿಕಾರಿಯನ್ನ, ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಅವ್ರಿಗೆ ಸರ್ಕಾರಿ ಸಂಬಳನೂ ಸಾಕಾಗ್ತಿಲ್ಲ, ಲಂಚನೂ ಬೇಕು ಅಂತಂದ್ರೆ ಮನೇಲಿರೋಕ್ ಹೇಳಿ ಅವ್ರಿಗೆ. ಸಸ್ಪೆಂಡ್ ಮಾಡಿ ಮನೇಲಿರೋದೇ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಏನಿದೆ ಸಸ್ಪೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಈ ಸುದ್ದಿ ಮತ್ತೆ ಬಿತ್ತರಿಸ್ತಾನೆ ಇರ್ತೀವಿ. ಬೆಳಕಿಗೆ ಬಂದಿತ್ತು ಸರ್, ಬೀನ್ಸ್ ಅಲ್ಲಿ ಲಂಚ ಅವತಾರ ಅಂತೇಳಿ. ಸರ್ ಏನು ಮಾಡಿದ್ದೀರಿ ಸರ್ ಈಗ ಪ್ರಕರಣದ ಬಗ್ಗೆ? ನಾವು ಮೀಡಿಯಾದಾಗ ನೋಡಿದ ಪ್ರಕಾರ ಈಗ ಅಂದ್ರೆ ಅವ್ರ ಲಂಚದ ಒಂದು ನ್ಯೂಸ್ ಕನ್ಫರ್ಮ್ ಮಾಡಿದ್ದೀವಿ, ವಿಡಿಯೋ ನೋಡಿದೀಗ. ಸೊ ಕನ್ಸರ್ನ್ ವರ್ಕರ್ಗೆ ಕರೆದು ಅವ್ರಿಗೆ ಅವರು ನಮ್ಮ ಮೆಡಿಕಲ್ ಎಜುಕೇಷನ್ ಸ್ಟಾಫು ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಕಂಪಲ್ಸರಿ ಫೋರ್ಸ್ಡ್ ಲೀವ್ ಅಂತ ಒಂದು ಇರ್ತೈತೆ, ಅದ್ರ ಮೇಲೆ ಅವ್ರಿಗೆ ಕಳಿಸಿ ಶೋಕಾದ್ ನೋಟಿಸ್ ಕೊಟ್ಟಿದ್ದೀವಿ. ಈ ಥರ ಮೀಡಿಯಾದಾಗ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ? 2 ದಿವಸ ಒಳಗೆ 48 ಅವರ್ಸ್ದಾಗ ನೀವು ರಿಟರ್ನ್ ಎಕ್ಸ್ಪ್ಲೇಷನ್ ಕೊಡ್ರಿ ಅಂತ ಅವ್ರಿಗೆ ಹೇಳಿದ್ದೀಗ. ಆ ರಿಪೋರ್ಟ್ ನೋಡಿದ ಮೇಲೆ ಇದು ಆಗಬಾರ್ದಾಗಿತ್ತು, ಬಟ್ ಈ ಲೆವೆಲ್
ಯಾಕೆ ಹೋದರೂ ನಾವು ಎನ್ಕ್ವೈರಿ ಮಾಡ್ತೀವಿ ಕಮಿಟಿ ಫಾರ್ಮ್ ಮಾಡಿ. ಸೊ ಆ್ಯಸ್ ಆಫ್ ನಾವು ಟುಡೇ ಇವತ್ತು ನಾವು ಅವರಿಗೆ ರಜಾ ಕಳಿಸಿ ಎಕ್ಸ್ಪ್ಲನೇಷನ್ ಕೊಡ್ರಿ ಅಂತ ಹೇಳಿದ್ದೀವಿ ಆ್ಯಕ್ಚುಲಿ. ಸರ್ ಈಗ ಅವರೇ ಹೇಳ್ತಾರೆ, ಆ ವ್ಯಕ್ತಿ ಏನು ಕೃಷ್ಣ ಅನ್ನೋರು ಇದ್ದಾರೆ ಸ್ಟಾಪು, ಡಿಸ್ಟಿಕ್ ಸರ್ಜನ್ ಅವರು ಹೆಸರು ಹೇಳಿದ್ದಾರೆ ಸರ್. ಅಂದರೆ ಅವ್ರು ತೊಗೊಳಕ್ಕೆ ಅವ್ರಿಗೆ ಹೇಳ್ತಿದ್ರು, ಹಾಗಾಗಿ ನಾವು ತೊಗೊಂಡಿದ್ದೀವಿ, ಅವ್ರಿಗೂ ಕೂಡ ನಾವು ಪಾಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸೊ ಈಗ ಡಿಸ್ಟಿಕ್ ಸರ್ಜನ್ಗೆ ಏನಾದರೂ ನೋಟಿಸ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀರಾ ಸರ್? ಇವರು ಕೃಷ್ಣ ಅವ್ರ ಆನ್ಸರ್ ಇನ್ನೂ ಬಂದಿಲ್ಲ, ಅವ್ರ ಅನಿಸಿಕೆ ನಮ್ಗೆ ಹೇಳಿಲ್ಲ. ಬಟ್ ಖಾತ್ರಿ ಮಾಡಬೇಕಿನ್ನು ಇನ್ನು ಡಿಸ್ಟ್ರಿಕ್ಟ್ ಸರ್ಜನ್ ನಾವು ಇನ್ನೂ ಏನು ಇಂಟ್ರೋಗೇಟ್ ಮಾಡಿಲ್ಲ. ಸೊ ಅವ್ರಿಗೆ ಅವ್ರ ಅನ್ನೋಕ್ಕೆ ಏನೈತೆ, ಇವ್ರು ಯಾಕೆ ತೊಗೊಂಡವ್ರು, ಇವ್ರು ಹೇಳೋದು ಒಂದು ಸೈಡ್ ಬಾಜು ನೋಡೋದು, ಡೈರೆಕ್ಟ್ ನಮಗೆ ಆ್ಯಕ್ಷನ್ ತೊಗೋದು ಪವರ್ ನಮ್ಮ ಕೈಗಿಲ್ಲ. ಡಿಸ್ಟ್ರಿಕ್ಟ್ ಸರ್ಜನ್ ಕಮ್ಸ್ ಅಂಡರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ಮುಂದಿನ ಕ್ರಮಕ್ಕಾಗಿ ಇವ್ರ ಆನ್ಸರ್ ಬಂದಾಗ ನಾನು ಇನ್ಚಾರ್ಜ್ ಡೈರೆಕ್ಟರ್, ಸೊ ಅಟ್ ಫುಲ್ ಪವರ್ ಆ್ಯಕ್ಷನ್ ತೊಗೊಳ್ಳೋದು ಟರ್ಮಿನೇಟ್ ಮಾಡೋದು ಪವರ್ ನನ್ನ ಕೈಗಿಲ್ಲ. ಸೊ ಮುಂದೆ ಕಮಿಟಿ ಫಾರ್ಮ್ ಮಾಡಿ ನಾವು ಎನ್ಕ್ವೈರಿ ಮಾಡಿ ನಕ್ಕಿ ಆ್ಯಸ್ ಪರ್ ಲಾ ನೋ ಬಡಿ ವಿಲ್ ಬಿ ಸೇಫ್ಗಾರ್ಡೆಡ್ ಇನ್ ದಿಸ್ ರಿಗಾರ್ಡ್. ಕರಪ್ಷನ್ ಈಸ್ ಇಲ್ಲಿಗಲ್ ಮ್ಯಾಗ ಆ್ಯಕ್ಷನ್ ತೊಗೊಳಕ್ಕೆ ನಾವು ವಿ ಆರ್ 100% ರೆಡಿ ಅವ್ರಿಗೆ ಆ್ಯಕ್ಷನ್ ತೊಗೊಲಿಕ್ಕೆ. ಸರ್ ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಈಗ ಇರೋವಂಥ ಸರ್ಜನ್ ಅವರು ಯಾರಿದ್ದಾರೆ ಸರ್? ಅವ್ರದ್ದು ಡಿಸಿಗ್ನೇಷನ್ ಗಾನ್ಗಿ ಸರ್ ಅಂತ ಬಂದಿದ್ದಾರೆ. 5-6 ತಿಂಗಳಿಗೆ ನಮ್ಮ ಇನ್ಸ್ಟಿಟ್ಯೂಟ್ದಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ, ಪ್ರಭಾರಿ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಂ ಸರ್, ಓಕೆ ಸರ್. ತಮ್ಮ ಹೆಸರು ಸರ್? ನಾನು ಡಾಕ್ಟರ್ RG ವಿವೇಕ್ ಅಂತ, ಪ್ರಾಧ್ಯಾಪಕರು ಮತ್ತು ವಿಭಾಗ ಮುಖ್ಯಸ್ಥರು ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ. ಶೆಟ್ಟಿ ಸರ್ ಲೀವ್ ಮೇಲೆ ಅದಾರ ಅಂದಮೇಲೆ ನಾನು ಇವತ್ತೊಂದು ವಾರ ಇನ್ಚಾರ್ಜ್ ಅದೇ. ಓಕೆ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆರೋಪಿತ ಅಧಿಕಾರಿಗೆ ಏನು ನೋಟಿಸ್ ಜಾರಿ ಮಾಡ್ತೀವಿ ಅಂತ ಕೂಡ ಅಧಿಕಾರಿಗಳು ತಿಳಿಸಿರುವಂತದ್ದು. ಅಶೋಕ್ ಶೆಟ್ಟಿ ಏನಿದ್ದಾರೆ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ, ಅವರನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಅವರು ನಿರ್ದೇಶಕರಾದಂತ RJ ವಿವೇಕ್ ಅವರು, ಭ್ರಷ್ಟಾಚಾರವನ್ನ ನಾವು ಸಹಿಸೋದಿಲ್ಲ, ತನಿಖೆಯನ್ನ ಪೂರ್ಣಗೊಂಡ ನಂತರನೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಂತರ ಏನಿದೆ ಅವರನ್ನ ಸಸ್ಪೆಂಡ್ ಮಾಡುವಂತ ವಿಚಾರವನ್ನ ಅಧಿಕಾರಿಗಳು ನಿಮ್ಮ ನಿಲುವನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂತ ಅನ್ನೋದು. ಏನು ನೀವು ಭರವಸೆಯನ್ನ ಕೊಟ್ಟಿದ್ದೀರಾ ಅದನ್ನ ಪಾಲಿಸಬೇಕು. ಅಲ್ಲಿವರೆಗೂ ಏಡೆನ್ಸ್ ನ್ಯೂಸ್ ನಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾನೆ ಇರುತ್ತೆ.